ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಕೆಎಸ್ ನ್ಯೂಸ್ ಟಿವಿ ಕನ್ನಡ. ಇವತ್ತು ಉನ್ನತ ಸ್ಥಾನದಲ್ಲಿಟ್ಟಿದ್ದೆ ಸರ್ಕಾರದಲ್ಲಿ. ಈ ಕಾರ್ಯಕ್ರಮದಲ್ಲಿ ನಾನು ಆ ಸ್ಥಾನವನ್ನು ಅಲಂಕರಿಸಿ ಭಾಗಿಯಾಗಿದ್ರೆ ಸುಮಾರು ಅನುದಾನವನ್ನು ಇವತ್ತು ಘೋಷಣೆ ಮಾಡತಕ್ಕಂಥ ಅವಕಾಶ ನಂದು ಆಗ್ತಿತ್ತು, ಈ ಗ್ರಾಮಕ್ಕೆ ಸಲ್ತಿತ್ತು. ಬಟ್ ಅದು ಆಗಿಲ್ಲ. ಆಗ ನಾನು MLA ಅವರಿಗೆ ಮತ್ತು MP ಅವರಿಗೆ ನಾನು ಇಬ್ಬರಿಗೂ ನಾನು ಸಲಹೆ ಕೊಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಕನಿಷ್ಠ ನಾವು ಬಂದು ಬಸ್ ಸ್ಟ್ಯಾಂಡ್ ನಿಂದ ಈ ಶಾಲೆಯಿಂದ ಅರ್ಧ ರೋಡ್ ಸ್ವಲ್ಪ ಮಾಡಿದ್ದಾರೆ, ಅಲ್ಲಿ ಆ ರಸ್ತೆ ಕಂಪ್ಲೀಟ್ ಆಗ್ಬೇಕು. ಮತ್ತೆ ಇನ್ನಷ್ಟು ರೂಮ್ಗಳು ಬೇಕಾಗುತ್ತೆ, ಅಲ್ಲಿ ರೂಮ್ಗಳು ಬೇಕಾಗುತ್ತೆ. ಸೊ KKRDB ಅನುದಾನದಲ್ಲಿ ಆಗಬಹುದು, ಅಥವಾ ತಾಂಡಾ ನಿರ್ಬಂಧ ಅನುದಾನದಲ್ಲಿ ಆಗಬಹುದು, ಅಥವಾ ನಿಮ್ಮ ಶಾಸಕರ ಕ್ಷೇತ್ರಾಭಿವೃದ್ಧಿ ನಿಧಿಯಿಂದ ಆಗಬಹುದು. ಇಲ್ಲಿ ಇನ್ನೊಂದು 2-3 ರೂಮ್ ಕಟ್ಟಲಿಕ್ಕೆ ಮತ್ತು ರಸ್ತೆ ಮಾಡಲಿಕ್ಕೆ ಮತ್ತೆ ನೀವು ಏನ್ ಬೇಡಿಕೆ ಇಟ್ಟಿದ್ರು ನನಗೆ ಗೊತ್ತಿಲ್ಲ. ಸೊ ನನ್ನ ಉದ್ದೇಶ ಶಿಕ್ಷಣಕ್ಕೆ ಒತ್ತು ಕೊಡೋದ್ರ ಮೂಲಕ ಅದು ಒಂದು ಶಾಲಾ ಶತಮಾನೋತ್ಸವ ನೆನಪಿಗೋಸ್ಕರ ಒಂದು ಶತಮಾನೋತ್ಸವ ಭವನವನ್ನ ನಿಮ್ಮ ಅನುದಾನದಲ್ಲಿ ನಿರ್ಮಾಣ ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ಇವತ್ತು ಘೋಷಣೆ ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯವನ್ನು ಮಾಡ್ಲಿಕ್ಕೆ ಬಯಸ್ತಾ ಇದ್ದೇನೆ. ಆ ಶಾಲಾ ಕಟ್ಟಡಗಳೆಲ್ಲ ಆಗ್ತವೆ, ಶತಮಾನೋತ್ಸವ ಭವನ ನಿಮ್ಮ ಅನುದಾನದಲ್ಲಿ ಆಗಲಿ ಅಂತ ಹೇಳಿ ನಾನು ಸಲಹೆ. ಬದಲಾವಣೆ ಆಗೋದು ಯಾವಾಗ, ಸುಧಾರಣೆ ಆಗೋದು ಯಾವಾಗ? ನಾವು ಮೊದಲು ವಿದ್ಯಾವಂತರನ್ನ ನಾವು ಸುಧಾರಣೆ ಆಗಬೇಕು. ನಾವು ಸುಧಾರಣೆ ಆದ್ರೆ ಸಮಾಜ ಸುಧಾರಣೆ ಆಗುತ್ತೆ. ಆ ದಿಕ್ಕಿನಲ್ಲಿ ನೀವೆಲ್ಲರೂ ಮುಂದೆ ಸಾಗರಿ ಅಂತ ಹೇಳಿ ನಾನು ತಮ್ಮೆಲ್ಲರಲ್ಲಿ ಮನವಿಯನ್ನು ಮಾಡಿ, ನನಗೆ ಅತ್ಯಂತ ನಾನು ಈ ಕ್ಷೇತ್ರ ಬಿಟ್ಟು ಸುಮಾರು 15 ವರ್ಷಗಳಾದರೂ ತಾವೆಲ್ಲ ನನಗೆ ನೆನಪಿಟ್ಕೊಂಡು, ಅದು ಹಿಂದೋ ಮುಂದೋ ಗೊತ್ತಿಲ್ಲ, ಒಟ್ಟು ಕಾಡಲ್ಲಿ ನನ್ನ ಹೆಸರು ಹಾಕ್ಸಿದ್ದೀನಿ. ಹಿಂದೆ ಹಾಕ್ಸಿದಿರೋ ಗೊತ್ತಿಲ್ಲ, ಮಧ್ಯೆ ಹಾಕ್ಸಿದಿರೋ ಗೊತ್ತಿಲ್ಲ, ಕೊನೆ ಹಾಕ್ಸಿದಿರೋ ಗೊತ್ತಿಲ್ಲ, ಅಂತೂ ನನ್ನ ಮರ್ತಿಲ್ಲ ಅನ್ನೋದು ನನ್ನ ಪುಣ್ಯ. ಆಯ್ತು, ಯಾವಾಗ ನಾನು ಹೇಳಿದ್ದೀನಿ, ನಾನು ಅಧಿಕಾರ ಇರ್ಲಿ ಇಲ್ಲದೆ ಇರ್ಲಿ, ಜನರ ಪರವಾಗಿ ನಾನು ನನ್ನ ಕೊನೆಯ ಉಸಿರಿರುವವರೆಗೂ ಈ ಕ್ಷೇತ್ರದ ಜನ ಮತ್ತು ಸಮಾಜದ ಪರವಾಗಿ ನಿಲ್ತಾನೆ ಅಂತಕ್ಕಂಥ ಮಾತನ್ನ ಮತ್ತೊಮ್ಮೆ ಹೇಳಿ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.